ಕೇಳಬೇಕಲ್ಲ, ಪರ್ಮಿಷನ್ ಕೇಳಬೇಕಲ್ವಾ? ತಗೊಳ್ತಾ ಇದ್ದೀವಿ. ಆಯ್ತಲ್ಲ ಇಲ್ಲಿ ತಗೊಂಡ್ರೆ ಇಲ್ಲೂ ತಗೋಬಾರ್ದಾ? ಈ ದಿನ ಸಂಜೆ 6:45 ಗಂಟೆಗೆ ಬನ್ನೈರಗಟ್ಟೆ ನಗರದ ಹೊರವಲಯದಲ್ಲಿ ರಾಗೇಳಿ ರಸ್ತೆಯಲ್ಲಿ ಈ ಖಾಸಗಿ ಜಮೀನಲ್ಲಿ ಕಳೆದ ನಾವು 4 ತಿಂಗಳಿಂದ ನಮಗೆ ಬೇಕಾಗಿದ್ದಂಥ ರೌಡಿ ಸ್ವಾಮಿ ವೆಂಕಟಪತಿ ಅಲಿಯಾಸ್ ತುಕಡೆ ಅಂತ ಬಂಧನ ಕುರಿತು DSP ಮೋಹನ್ ರವರು ಒಂದು ತಂಡ ರಚಿಸಿದ್ರು. ಕಳೆದ 2 ತಿಂಗಳಲ್ಲಿ ಆನೇಕಲ್ ಭಾಗದಲ್ಲಿ 3 ಕೊಲೆ ಆಗಿತ್ತು. ಈ ಹುಡುಗರೆಲ್ಲನೂ ಗುಂಪು ಕಟ್ಟಿಕೊಂಡು ಗುಂಪುಗಾರಿಕೆ ಮಾಡಿಕೊಂಡು ನಾನು ಹೆಚ್ಚು ನೀನು ಹೆಚ್ಚು ಅಂತ ಒಬ್ರಿಗೊಬ್ಬರು ಹತ್ಯಾ ಪ್ರಯತ್ನಗಳನ್ನು ಮಾಡ್ತಾಯಿದ್ರು. ಏನು ವೆಂಕಟಪತಿ ಅಲಿಯಾಸ್ ತುಕಡೆ ಈತನ ಮೇಲೆ 4 ಪೆಂಡಿಂಗ್ ವಾರೆಂಟ್ಸ್ ಇತ್ತು, 2 ಕೊಲೆ ಪ್ರಕರಣಗಳು, 4 ಹತ್ಯಾ ಪ್ರಕರಣಗಳಿತ್ತು. ಆತನನ್ನು ಗಂಭೀರವಾಗಿ ಸಮಾಜಕ್ಕೆ ಕಂಟಕನಾಗಿ ಬೆಳೀತಾ ಇದ್ದ, ಪೊಲೀಸರ ಕಣ್ಣು ತಪ್ಪಿಸಿ ಓಡಾಡ್ತಿದ್ದ. ವಾರೆಂಟ್ನಲ್ಲಿ ಸಹಿತ ದಸ್ತಗಿರಿ ಮಾಡೋದಕ್ಕೆ ಅದನ್ನ ತಂಡ ರಚನೆ ಮಾಡಿದ್ರು. ಇದನ್ನು ಹಿಡಿಯೋ ಪ್ರಯತ್ನದಲ್ಲಿದ್ದಾಗ ನಮ್ಮ PSI ಮುರಳಿ, ಮಂಜುನಾಥ್, ವಿನೋದ್, ಇರ್ಫಾನ್ ಈ ಸಿಬ್ಬಂದಿ ಎಲ್ಲ ಬಂದಾಗ ಆತನ ಪೊಲೀಸರು ಎಚ್ಚರಿಕೆ ನೀಡಿದರೂ ಸಹಿತ ಪೊಲೀಸರ ಮೇಲೆ ಅಸಾಲ್ಟ್ ಮಾಡೋಕ್ಕೆ ಹೋಗಿ ನಮ್ಮ ವಿನಯನ್ನು ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಜಿಗಣಿ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ಅತ್ಯಂತ ಸಾಹಸವನ್ನು ಪ್ರದರ್ಶಿಸಿ ಆತನ ಮೇಲೆ ಗುಂಡು ಹಾರಿಸಿ ಬಂಧನಕ್ಕೊಳಪಡಿಸಿದ್ದಾರೆ. ಈ ಪ್ರಯತ್ನವನ್ನು ನಮ್ಮ ಇಲಾಖೆ ಶ್ಲಾಘಿಸುತ್ತದೆ ಹಾಗೂ ಈತನ ಬಂಧನ ಕ್ರಮ ಕೈಗೊಂಡು ಮುಂದಾಗುವ ಅನಾಹುತಗಳನ್ನು ತಡೆಗಟ್ಟಲು ಎಲ್ಲ ಸಿಬ್ಬಂದಿಗೂ ಸಹಿತ ನಾವು ಸೂಕ್ತ ಬಹುಮಾನವನ್ನು ಸಹಿತ ನೀಡಲಾಗುವುದು. ಈ ಭಾಗದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ನಮ್ಮ ಸಿಬ್ಬಂದಿ ಅತ್ಯಂತ ಕಠಿಣ ಪ್ರಯತ್ನಗಳನ್ನು ಮಾಡಿಸ್ತೇನೆ. ಅವ್ರನ್ನ ಈ ಕೆಲಸವನ್ನು ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ಮನು 4 ಕೊಲೆ ಪ್ರಕರಣಗಳು ಭಾಗಿಯಾಗಿದ್ದೇನೆ. ಮನುವಿನ ಎಲ್ಲ ಕೃತ್ಯಗಳಲ್ಲಿ ಈತ ಮತ್ತು JK ಅಂತ ಇಬ್ಬರು ಯಾವಾಗಲೂ ತೊಡಗಿದ್ದರು. ಕುಂಬಳಗೋಳು ಡಬಲ್ ಮರ್ಡರ್ ಕೇಸಲ್ಲಿ ಹತ್ಯೆಬೆಲೆ ಕೊಲೆ ಪ್ರಕರಣದಲ್ಲಿ ಈತನ ಭಾಗಿಯಾಗಿದ್ದ. ಸಣ್ಣ ದುಡ್ಡುಗೋಸ್ಕರ ಕೊಲೆ ಮಾಡೋ ಹೀನ ಮಟ್ಟಕ್ಕೆ ಇವರೆಲ್ಲ ಕೃತ್ಯಗಳನ್ನು ತೊಡಗ್ತಾ ಇದ್ದರು. ಆ ದಿಸೆಯಲ್ಲಿ ಇವ್ರನ್ನ ಕಾನೂನು ನೀತಿಗೆ ಒಳಪಡಿಸುವ ಪ್ರಯತ್ನವನ್ನು ನಮ್ಮವರು ಮಾಡಿದ್ದಾರೆ. ಅದನ್ನು ಶ್ಲಾಘಿಸ್ತೀನಿ.